ಓಂ ಸ್ವರ್ಣಾಕರ್ಷಣ ಭೈರವಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮ ಜೀವನದ ನಡವಳಿಕೆಗಳಲ್ಲಿ ನಾವು ಕೆಲವು ತಪ್ಪುಗಳನ್ನು ಮಾಡ್ತೀವಿ, ಬೇಕಾಗಿ ಮಾಡ್ತೀವಿ, ತಿಳಿದಿದ್ದು ಮಾಡ್ತೀವಿ, ತಿಳಿದೇನೂ ಮಾಡ್ತೀವಿ. ಆದರೆ ಅಂತಹ ತಪ್ಪುಗಳಲ್ಲಿ ಇಂದಿನ ದಿನ ಸಜ್ಜನರಿರ್ಬೋದು, ಉತ್ತಮರಿರ್ಬೋದು, ಹಾಗೆಯೇ ಎಲ್ಲೋ ಒಂದು ಕಡೆ ಒಳ್ಳೆಯ ಒಂದು ಗುಣಗಳನ್ನು ಹೊಂದಿರತಕ್ಕಂಥವ್ರು ಇರ್ಬೋದು. ಉತ್ತಮರು, ಸಜ್ಜನರು, ಒಳ್ಳೆಯ ಜನ, ನ್ಯಾಯ ನೀತಿ ಧರ್ಮದಿಂದ ನಡ್ಕೊಳ್ತಕ್ಕಂತಹ ಜನ ನಮ್ಮ ಸಮಾಜದಲ್ಲಿ ಇಂದಿಗೂ ಇದ್ದಾರೆ, ನಮ್ಮ ಎದುರುಗಡೆನೂ ಇದ್ದಾರೆ. ಕೆಲವ್ರನ್ನ ಅಮಾಯಕರು ಅಂತೀವಿ, ಕೆಲವ್ರನ್ನ ಒಳ್ಳೆಯವರು ಅಂತೀವಿ, ಕೆಲವರು ತುಂಬ ದಾನ ಗುಣ ಇರೋರು ಅಂತೀವಿ. ಇಂತಹವ್ರನ್ನೆಲ್ಲ ನಾವು ನೋಯಿಸಿದ್ದೆ ಆದರೆ, ತೊಂದರೆ ಕೊಟ್ಟಿದ್ದೆ ಆದರೆ, ತಿಳಿಯದೇ ನಾವು ಅವರನ್ನು ತಿಳಿದು ತಪ್ಪು ಮಾಡಿದ್ದೆ ಆದರೆ ಇದಕ್ಕೆ ಪಾಪ ಬರುತ್ತಾ? ಇದಕ್ಕೆ ನಮಗೆ ಕರ್ಮ ಹೊತ್ಕೊಳ್ತೀವ? ಇದು ನಾವು ಪಾಪವನ್ನು ಅನುಭವಿಸ್ತೀವ? ಈಗ ತಕ್ಷಣಕ್ಕೆ ಅವ್ರಿಗೇನೋ ಮೋಸ ಮಾಡಿ, ಅವರಿಗೆ ಸುಳ್ಳು ಹೇಳಿ, ಅಥವಾ ಅವರನ್ನು ನಾವು ಆ ಒಂದು ಸಜ್ಜನರಿರ್ಬೋದು, ಅವರ ಭೂಮಿಯ ವಿಷಯದಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಹಣಕಾಸಿನ ವಿಷಯದಲ್ಲಿರ್ಬೋದು, ಸುಳ್ಳು ಹೇಳಿ ಹಣವನ್ನು ಪಡೀತಕ್ಕಂಥದ್ದು, ಸಾಲವಾಗಿ ಪಡೀತಕ್ಕಂಥದ್ದು, ಆಸ್ತಿಯ ವಿಷಯಗಳಲ್ಲಿ ನಾವೇನಾದರೂ ಅವರಿಗೆ ನಾವು ತೊಂದರೆ ಅಥವಾ ಮೋಸ ಮಾಡಿದ್ದೆ ಆದರೆ ಅದು ಪಾಪವಾ ಅಂತಕ್ಕಂಥ ಪ್ರಶ್ನೆ ಎಷ್ಟೋ ಜನ ನಮ್ಮನ್ನು ಕೇಳ್ತಾರೆ. ಇಂದಿನ ದಿನ ನಮಗೆ ಜಾತಿ ಲೆಕ್ಕಗಳಿಲ್ಲ. ಈ ಜಾತಿ, ಆ ಜಾತಿ, ಈ ಜಾತಿ ಅಂತಿಲ್ಲ. ನಾವು ಇಂಥ ಜಾತಿಯವ್ರಿಗೆ ಮೋಸ ಮಾಡಿದ್ದೀವಿ, ಅದಕ್ಕೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಅದಲ್ಲ. ಅದಕ್ಕಿಂತ ಮುಖ್ಯವಾಗಿ ಆ ವ್ಯಕ್ತಿ ಒಳ್ಳೆಯವನ, ಆ ಒಳ್ಳೆಯವನಿಗೆ ನಾವು ತೊಂದರೆ ಕೊಡ್ತಾ ಇದ್ದೀವ. ಯಾಕೆಂದರೆ ನಮಗೆ ಹಿರಿಯರೇ ಹೇಳಿದ್ದಾರೆ, ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ. ಸಜ್ಜನರ ಜೊತೆ ಇದ್ದರೆ ಹೆಜ್ಜೆ ಅಂತ ತಿಂದಂಗಂತೆ. ಅಂದರೆ ನಮ್ಗೆ ಎಷ್ಟು ಸಂತೋಷವಾಗಿರ್ತಕ್ಕಂಥದ್ದು ಅಂತ. ಆ ಸಜ್ಜನರಿಗೆ, ಅಸಹಾಯಕರಿಗೆ, ಅಶಕ್ತರಿಗೆ, ಉತ್ತಮರಿಗೆ ಆಸ್ತಿಯ ವಿಷಯ, ಹಣದ ವಿಷಯ, ಅಥವಾ ಯಾವುದೇ ಎಲ್ಲೋ ಒಂದು ಕಡೆ ಒಂದು ಸುಳ್ಳು ಸಹಿ ಹಾಕ್ಸ್ಕೊಂಡ್ಬಿಡೋದು, ಅವ್ರ ಕೈಲಿ ಸಹಿ ಹಾಕ್ಸ್ಕೊಂಡ್ಬಿಡೋದು. ಆ ಸಹಿ ಹಾಕ್ಸ್ಕೊಂಡು ನಾವೇನೋ ಮಾಡ್ಕೊಳ್ತೀವಿ, ಅದು ಒಳ್ಳೆಯದಾ ಅಥವಾ ಅದರಿಂದ ಪಾಪ ಬರುತ್ತಾ? ಆಸ್ತಿಯ ವಿಷಯದಲ್ಲಿ ನಾವು ಸುಳ್ಳು ಹೇಳಿ ಅದರಿಂದ ಮೋಸ ಮಾಡಿದ್ದೀವಿ, ಅದು ಒಳ್ಳೆಯದಾ ಅಥವಾ ಅದರಿಂದ ನಮಗೆ ಪಾಪ ಬರುತ್ತಾ ಅಂತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡೋಕೆ ಹೋದಾಗ ನಮ್ಮ ಎಲ್ಲ ಕಾರ್ಯಗಳನ್ನು, ನಮ್ಮ ಎಲ್ಲ ಕೃತಿಗಳನ್ನು, ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮೇಲೆ ಒಬ್ಬ ಭಗವಂತ, ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಭಗವಂತ ಇಲ್ಲದೇ ಇರೋ ಜಾಗನೇ ಇಲ್ಲ. ಇದಕ್ಕೆ ಸಾಕ್ಷಾತ್ ಪ್ರಹ್ಲಾದನ ಒಂದು ದುಷ್ಟಾಂತ ಕಥೆಯನ್ನು ಕೂಡ ನಾವು ಕೇಳ್ಬೋದು. ಅದರ ಅರ್ಥ ಏನು? ಆ ಒಂದು ಪ್ರಹ್ಲಾದ ಹೇಳ್ತಾನೆ, ಪ್ರಹ್ಲಾದನು ಆ ಒಂದು ಕಂಬದಲ್ಲಿ ಲಕ್ಷ್ಮೀ ನರಸಿಂಹನನ್ನ ಒಂದು ಉದ್ಭವ ಆಗಿದಂಥ ಕಥೆ ಕೂಡ ನಾವು ಕೇಳಿದ್ವಿ. ಅದೇ ರೀತಿ ನೋಡೋಕೆ ಹೋದಾಗ ಈ ಕೆಲವು ಒಳ್ಳೆಯ ಜನರಿಗೆ ನಾವು ಮೋಸ ಮಾಡಿದಾಗ ತಕ್ಷಣಕ್ಕೆ ನಮಗೆ ಅದು ಫಲ ಸಿಗತ್ತೆ. ಆದರೆ ನಮ್ಮ ಈ ಭೌತಿಕ ಜೀವಿತಾವಧಿಯಲ್ಲಿ, ಅಂದರೆ ಈ ದೇಹ ಇರೋ ತನಕ ಅದರ ಒಂದು ಕರ್ಮವನ್ನು ನಾವು ಅನುಭವಿಸ್ಲೇಬೇಕು. ಇನ್ನೂ ಒಂದು ಕೇಳ್ತಾರೆ ಕೆಲವರು, ಅದು ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತಾ ಅಂದರೆ ಹೌದು. ಯಾಕೆಂದರೆ ನಾವು ಮಾಡಿದ ಕರ್ಮಗಳು, ನಾವು ಮಾಡಿದ ಪಾಪಗಳು, ನಾವು ಮೋಸ ಮಾಡಿದಂಥ ಆಸ್ತಿ ಸಂಪಾದನೆ ಮಾಡಿ, ಅಥವಾ ಎಲ್ಲೋ ಒಂದು ಕಡೆ ಐಶ್ವರ್ಯ, ಆಸ್ತಿ, ಒಡವೆಗಳನ್ನು ಮಾಡಿದಂತಹ ಅವು ಮಕ್ಕಳಿಗೆ ಅವು ಸೇರುವ ಸಮಯದಲ್ಲಿ ಈ ಕರ್ಮಗಳು ಕೂಡ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಜಾಗೃತಿಯಾಗಿದ್ದಿದ್ದೆ ಆದರೆ ಒಳ್ಳೆಯದು. ನಮಗೊಂದು ಗೊತ್ತಿರಲಿ, ನಾವು ಏನೇ ಸಂಪಾದನೆ ಮಾಡಲಿ, ಅಕ್ರಮವಾಗಿ, ಅನ್ಯಾಯವಾಗಿ, ಭ್ರಷ್ಟಾಚಾರದಿಂದ ಮೋಸ ಮಾಡಿ ಎಷ್ಟೋ ಸಂಸಾರಗಳನ್ನು ಅಥವಾ ಎಷ್ಟೋ ಜನರನ್ನು ಹಾಳು ಮಾಡಿ ಸಂಪಾದನೆ ಮಾಡಿ ಅದನ್ನು ಇಟ್ಕೊಂಡ್ರೂ ಕೂಡ ನಮ್ಮ ಮೂರನೆಯ ಒಂದು ಪರಂಪರೆಗೆ ಅವು ಹೋಗೋದಿಲ್ಲ, ಮೂರನೇ ಪರಂಪರೆಯನ್ನು ಅವು ತಲುಪೋದಿಲ್ಲ. ಇದಕ್ಕೆ ಎಷ್ಟೋ ದೃಷ್ಟಾಂತ ಕಥೆಗಳಿದೆ. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ನಾವು ಹೇಗೆ ಸಂಪಾದನೆ ಮಾಡಬೇಕು, ನಾವು ಹೇಗೆ ಜೀವನ ಮಾಡಬೇಕು? ನಾವು ಮಾಡ್ತಕ್ಕಂತಹ ಸಂಸಾರ ಅಥವಾ ನಾವು ಮಾಡ್ತಕ್ಕಂಥ ಜೀವನದಲ್ಲಿ ಈ ಒಂದು ಎಲ್ಲೋ ಒಂದು ಕಡೆ ಎಚ್ಚರಿಕೆ ಇಟ್ಕೊಂಡ್ರೆ, ಆ ಎಚ್ಚರಿಕೆಯಿಂದ ಯಾರೋ ಆಸ್ತಿ ಮಾರಬೇಕು, ಅವ್ರಿಗೆ ಕಷ್ಟ ಆಗಿದೆ, ಆ ಸಮಯದಲ್ಲಿ ಅವರಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಅವರಿಗೆ ನಿಜವಾಗಿ ಏನು ದಕ್ಕಬೇಕೋ, ಅದನ್ನು ಏನು ಸಿಗಬೇಕು ಅದನ್ನು ಕೊಡ್ತೀವಿ ಅಂಥೇಳಿ ಮೋಸ ಮಾಡ್ತಕ್ಕಂಥದ್ರಿಂದ ಕೂಡ ಕರ್ಮ ಬರುತ್ತೆ. ಹಾಗಾಗಿ ಅನ್ಯಾಯಕ್ಕೆ ಬೇಗ ಜಯ ಸಿಕ್ಕರೂ ಸಹ ಬೇಗ ಜಯ ಸಿಗುತ್ತೆ. ಎಷ್ಟೋ ಜನ ದೊಡ್ಡ ದೊಡ್ಡ ಬಂಗಲೆ ಕಟ್ಬಿಡ್ತಾರೆ, ತುಂಬ ಆಸ್ತಿಗಳು ಮಾಡ್ಕೊಳ್ತಾರೆ, ಬೇನಾಮಿ ಆಸ್ತಿಗಳೆಲ್ಲ ಮಾಡ್ಕೊಳ್ತಾರೆ. ಆದರೆ ಕಡೆಯದಾಗಿ ಈ ದೇಹ ಕೊರಗ್ತಾ ಇದೆ, ಅವ್ರಿಗೆ ಗೊತ್ತಿಲ್ಲ. ಆಸ್ತಿ ಬೆಳೀತಾ ಇದೆ, ದೇಹ ಕೊರಗ್ತಾ ಇದೆ, ದೇಹ ಎಂಡಿಂಗ್ ಆಗೋ ಟೈಮ್ಗೆ ಆ ಆಸ್ತಿಗಳು ಇವ್ರ ಕೈಗೆ ಸಿಗೋದು ಕೂಡ ಇಲ್ಲ. ಇದೆಲ್ಲವೂ ಕೂಡ ಒಂದು ಜೀವನ ಚಕ್ರ ಅಂತೂ ಕೂಡ ನಾವು ಕರಿತೀವಿ. ಅಕ್ರಮ, ಅನ್ಯಾಯ ಮಾಡಿದ್ರೆ ಆ ದೈವರ ಶಾಪಕ್ಕೆ ಒಳಗಾಗೋದು ಗ್ಯಾರಂಟಿ, ಯಾರನ್ನೂ ಬಿಡೋದಿಲ್ಲ. ಆ ಕರ್ಮ ನಮಗೆ ಸಿಗತ್ತೆ. ಸಜ್ಜನರ ಜೊತೆ ಒಳ್ಳೆಯ ಒಂದು ಬಾಂಧವ್ಯ ಇಟ್ಕೊಳ್ಳೋಣ, ದುರ್ಜನರನ್ನು ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.